ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತಂಗಿ ಮಾಡಿದ ಸಾಲದಿಂದ ಅಕ್ಕನ ನೆಮ್ಮದಿ ಹಾಳಾಗದೆ ನಟಿ ಕಾರುಣ್ಯ ರಾಮ್ಗೆ ಸಾಲಗಾರರಿಂದ ಟಾರ್ಚರ್ ನೀಡಲಾಗ್ತಾ ಇದೆ, ನಿಂದನೆ ಮಾಡಲಾಗ್ತಾ ಇದೆ. ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ಫೈಲ್ ಆಗಿದೆ. ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಸಮೃದ್ಧಿಗೆ 25 ಲಕ್ಷ ಲಾಸ್ ಆಗಿರುತ್ತೆ. ಸಮೃದ್ಧಿಗೆ ಸಾಲ ಕೊಟ್ಟವರು ಕಾರುಣ್ಯ ರಾಮ್ಗೆ ಈಗ ಕಾಟವನ್ನ ನೀಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದ್ದಾಗಿ ಕಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ತಂಗಿ ಮಾಡಿರುವಂತಹ ಈ ಎಡವಟ್ಟಿನಿಂದಾಗಿ ಅಕ್ಕ ಈಗ ಸಫರ್ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ಕೂಡ ಫೈಲ್ ಆಗಿದೆ. ಸಮೃದ್ಧಿಗೆ ಸಾಲ ಕೊಟ್ಟವರು ಈಗ ಅಂದ್ರೆ ಏನು ಸಮೃದ್ಧಿಗೆ ಸಾಲವನ್ನ ಕೊಟ್ಟಿದ್ರು ಅವರು ಅಕ್ಕ ಕಾರುಣ್ಯ ರಾಮ್ಗೆ ಕಾಟ ಕೊಡ್ತಾ ಇದ್ದಾರೆ. ನಮ್ಮ ಸಾಲ, ನಮ್ಮ ಹಣವನ್ನ ನಮಗೆ ವಾಪಸ್ ಕೊಡಿ ಅಂತ ಹೇಳಿ ಈಗ ಇವರಿಗೆ ಕೆಟ್ಟದ್ದಾಗಿ ಕಮೆಂಟ್ ಅನ್ನ ಮಾಡ್ತಾ ಇರೋದು, ಜೊತೆಗೆ ಟಾರ್ಚರ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ದುಡ್ಡು ಅಂತ ಹೇಳಿದ್ರೆ, ಹಣ ಅಂತ ಹೇಳಿದ್ರೆ ಮನುಷ್ಯತ್ವನು ಮರೆಯೋರು ಇರುವಂತಹ ಕಾಲ ಇದು. ಇಂತಹ ಕಾಲದಲ್ಲಿ ಹಣಕ್ಕೋಸ್ಕರ, ಆಸ್ತಿಗೋಸ್ಕರ ಯಾವ ರೀತಿಯಾಗಿ ಇಳಿತಾರೆ, ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಕೂಡ ನಾವು ನೋಡಿರ್ತೀವಿ. ಅದೇ ರೀತಿ ಹಣದ ಮುಂದೆ ಸಂಬಂಧಗಳು ಕೂಡ ಯಾವ ರೀತಿಯಾಗಿ ಕಳಚಿ ಬೀಳುತ್ತೆ ಅನ್ನೋದಕ್ಕೆ ನಿಜಕ್ಕೂ ಇವರ ಒಂದು ವಿಷಯ ಏನಾಗಿರ್ಬೋದು, ಇದು ನಿಜ ಉದಾಹರಣೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಇವರು ನಟನೆಯನ್ನ ಮಾಡಿದ್ರು. ಹಾಗೆ ಇವರ ತಂಗಿಯೂ ಕೂಡ ಏನು ಸಮೃದ್ಧಿ ಇದ್ದಾರೆ ಅವರು ಕೂಡ ಕೆಲವು ಸೀರಿಯಲ್ಗಳಲ್ಲಿ ಇವರು ಆಕ್ಟ್ ಮಾಡಿರ್ತಾರೆ. ಆದರೆ ಈಗ ಆನ್ಲೈನ್ ಬೆಟ್ಟಿಂಗ್ ದಂಧೆಯ ಜಾಲಕ್ಕೆ ಸಿಲುಕಿ ಲಕ್ಷಾಂತರ ರೂಪಾಯಿಯನ್ನ ಲಾಸ್ ಮಾಡಿಕೊಂಡಿದ್ದಾರೆ. ಸಮೃದ್ಧಿಗೆ ಸಾಲವನ್ನ ಏನು ಕೊಟ್ಟಿದ್ರು ಅವರೆಲ್ಲರೂ ಕೂಡ ಈಗ ಕಾರುಣ್ಯ ರಾಮ್ಗೆ ಕಾಟ ಕೊಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದ್ದಾಗಿ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಮಸ್ಯೆ ಹೆಚ್ಚಾಗ್ತಾ ಇದ್ದಂಗೆ ನಟಿ ಕಾರುಣ್ಯ ರಾಮ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ಫೈಲ್ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಒಂದೇ ಮನೆಯಲ್ಲಿ ಅಕ್ಕ ತಂಗಿ ಇಬ್ರು ವಾಸವಿರ್ತಾರೆ. ಕಾರುಣ್ಯ ಹಾಗೆ ಸಮೃದ್ಧಿ ಇಬ್ರು ಒಂದೇ ಮನೆಯಲ್ಲಿ ಇರ್ತಾರೆ. ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಸಮೃದ್ಧಿ ಮನೆ ಬಿಟ್ಟು ಬಂದಿರ್ತಾರೆ. ಯಾವಾಗ ಇವರು ಸಾಲವನ್ನ ಮಾಡಿರ್ತಾರೆ, ಸಾಲಗಾರರೆಲ್ಲರೂ ಮನೆ ಬಳಿ ಬರ್ತಾರೆ. ಆ ಸಂದರ್ಭದಲ್ಲಿ ಕಾರುಣ್ಯ ಸಮೃದ್ಧಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಪ್ರಶ್ನೆ ಮಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಸಮೃದ್ಧಿ ಮನೆಯನ್ನ ಬಿಟ್ಟು ಹೋಗ್ತಾರೆ. ಸಮೃದ್ಧಿಗೆ ಹಣ ನೀಡಿದವರಿಂದ ನಟಿ ಕಾರುಣ್ಯಗೆ ಈಗ ಕಾಟ ಹೆಚ್ಚಾಗಿದೆ. ಮನೆಯಲ್ಲಿದ್ದಂಥ ಚಿನ್ನ, ಹಣವನ್ನ ಕೂಡ ಬಳಕೆ ಮಾಡಿರ್ತಾರೆ ತಂಗಿ ಸಮೃದ್ಧಿ ರಾಮ್, ಪ್ರತಿಭಾ, ಕಪಿಲ್ ಪ್ರಜ್ವಲ್, ರಕ್ಷಿತ್ ಮತ್ತು ಸಾಗರ್ ಎಂಬುವರ ವಿರುದ್ಧ ಸದ್ಯ ದೂರು ದಾಖಲಾಗಿದೆ. ಕಾರುಣ್ಯ ರಾಮ್ ಜೊತೆಗೆ ಇಬ್ರು ವಾಸವಿರ್ತಾರೆ. ಸಮೃದ್ಧಿ ಆನ್ಲೈನ್ ಬೆಟ್ಟಿಂಗ್ ಅಡಿ 25 ಲಕ್ಷವನ್ನ ಕಳೆದುಕೊಂಡಿರ್ತಾರೆ. ಆನ್ಲೈನ್ ಬೆಟ್ಟಿಂಗ್ ಮೂಲಕ ಇವರು ಲಕ್ಷಾಂತರ ರೂಪಾಯಿ ಹಣವನ್ನ ಲಾಸ್ ಮಾಡ್ಕೊಂಡಿರ್ತಾರೆ. ಅದಕ್ಕಾಗಿ ಖಾಸಗಿ ವ್ಯಕ್ತಿಗಳಿಂದಲೂ ಕೂಡ 25 ಲಕ್ಷ ಹಣವನ್ನ ಸಾಲ ಮಾಡಿರ್ತಾರೆ, ಬೇರೆ ಯಾರೋ ವ್ಯಕ್ತಿಯಿಂದ. ಅಲ್ಲದೆ ಬಿಸ್ನೆಸ್ ಅನ್ನ ಕೂಡ ಮಾಡ್ತಾ ಇರ್ತಾರೆ. ಆ ಬಿಸ್ನೆಸ್ ಮಾಡಿಯೂ ಕೂಡ ಲಾಸ್ ಆಗಿರುತ್ತೆ ಸಮೃದ್ಧಿಗೆ. ಮನೆಯಲ್ಲಿದ್ದಂಥ ಚಿನ್ನ ಜೊತೆಗೆ ಹಣವನ್ನ ಕೂಡ ಸ್ವಂತಕ್ಕಾಗಿ ಬಳಕೆ ಮಾಡ್ಕೊಂಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ್ದರಿಂದ ಪ್ರಶ್ನೆಯನ್ನ ಮಾಡ್ತಾರೆ. ಯಾವಾಗ ಕಾರುಣ್ಯ ಪ್ರಶ್ನೆ ಮಾಡ್ತಾರೆ, ಆ ನಂತರದಲ್ಲಿ ತಂಗಿ ಮನೆ ಬಿಟ್ಟು ಹೋಗಿದ್ದಾರೆ. ಸಮೃದ್ಧಿಗೆ ಹಣ ನೀಡಿದವರು ಕಾರುಣ್ಯ ಹಿಂದೆ ಬಿದ್ದಿದ್ದಾರೆ. ಮನೆ ಬಳಿ ಬಂದು ಗಲಾಟೆ ಮಾಡೋದು, ವಾಟ್ಸಪ್ನಲ್ಲಿ ಅಶ್ಲೀಲವಾಗಿ ಸಂದೇಶವನ್ನ ಕಳುಹಿಸೋದು, ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕುವಂತ ಫೋಟೋ ಇವರೇನು ಪೋಸ್ಟ್ ಮಾಡಿದ್ರು ಕೂಡ ಅದಕ್ಕೆ ಬ್ಯಾಡ್ ಕಮೆಂಟ್ ಮಾಡುವಂತ ಕೆಲಸವನ್ನ ಸದ್ಯ ಮಾಡ್ತಾ ಇದ್ದಾರೆ. ಇನ್ನು ಅವಾರ್ಡ್ ಫಾರ್ ಚೀಟರ್ ಸೇರಿದಂತೆ ಬೇರೆ ಬೇರೆ ಪದವನ್ನ ಬಳಕೆ ಮಾಡಿ ನಿಂದನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆರ್ ನಗರ ಠಾಣೆಗೂ ನಟಿ ದೂರು ನೀಡಿದ್ದಾರೆ. ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ನಟಿ ಕಾರುಣ್ಯ ರಾಮ್ಗೆ ಸಾಲಗಾರರಿಂದ ಈಗ ಕಾಟ, ನಿಂದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಂಗಿ ಮಾಡಿರುವಂತಹ ಎಡವಟ್ ಏನು ಅಂತ, ಯಾವಾಗ ಅವ್ರು ಮನೆ ಬಿಟ್ಟು ಹೋಗ್ತಾರೆ? ದಿವ್ಯಾ, ಬಿಗ್ ಬಾಸ್ ಸ್ಪರ್ಧಿ ಹಾಗೂ ಅನೇಕ ಸಿನಿಮಾಗಳಾಗಿರ್ಬಹುದು ಮತ್ತು ರಿಯಾಲಿಟಿ ಶೋಗಳಾಗಿರ್ಬಹುದು, ಇದರಲ್ಲಿ ಕಾಣಿಸ್ಕೊಳ್ಳುವಂತಹ ನಟಿ ಕಾರುಣ್ಯ ರಾಮ್ ಏನಿದ್ದಾರೆ ಅವರು ಇಂಡಸ್ಟ್ರಿಯಲ್ಲೂ ಕೂಡ ಸಾಕಷ್ಟು ಹೆಸರನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವರು ವಾಸ ಮಾಡ್ತಾ ಇರುವಂತದ್ದು. ಇನ್ನು ಇವರ ಕಾರುಣ್ಯ ರಾಮ್ ಅವರ ತಂಗಿ ಸಮೃದ್ಧಿ ರಾಮ್ ಏನಿದ್ದಾರೆ ಅವರು ಕೂಡ ಕಾರುಣ್ಯ ಜೊತೆ ತುಂಬಾ ಅತ್ಯಾಪ್ತರಾಗಿದ್ರು ಮತ್ತು ಒಂದೇ ಮನೆಯಲ್ಲಿ ವಾಸ ಇದ್ರು ಮತ್ತು ಅನೇಕ ರಿಯಾಲಿಟಿ ಶೋಗಳಾಗಿರ್ಬಹುದು, ಅವಾರ್ಡ್ ಫಂಕ್ಷನ್ ಗಳಾಗಿರ್ಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ ಕಾರುಣ್ಯ ಜೊತೆ ಕಾಣಿಸ್ಕೊಳ್ತಾ ಇದ್ರು ಸಮೃದ್ಧಿ.
ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಸಮೃದ್ಧಿ ಆನ್ಲೈನ್ ಗೇಮಿಂಗ್ ಚಟಕ್ಕೆ ದಾಸರಾಗಿದ್ರು ಮತ್ತು ಬಿಸ್ನೆಸ್ ಮಾಡುವಂತಹ ಉದ್ದೇಶದಿಂದ ಸಾಕಷ್ಟು ಸಾಲವನ್ನ ಮಾಡ್ಕೊಂಡಿದ್ರಂತೆ. ಅಂದ್ರೆ 25 ಲಕ್ಷ ರೂಪಾಯಿ ಸಾಲವನ್ನ ಅನೇಕ ಕಡೆಗಳಲ್ಲಿ ಇವರು ಪಡ್ಕೊಂಡಿರ್ತಾರೆ. ಇದಾದ್ಮೇಲೆ ಯಾವಾಗ ಬಿಸ್ನೆಸ್ ಲಾಸ್ ಆಗುತ್ತೆ ಮತ್ತು ಬೆಟ್ಟಿಂಗ್ ಆಪ್ ನಲ್ಲೂ ಕೂಡ ಇವರು ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಹಣವನ್ನ ಕಳ್ಕೊಳ್ತಾರಲ್ಲ, ಇವರಿಗೆ ಯಾವುದೇ ಇನ್ಕಮ್ ಕೂಡ ಇರ್ಲಿಲ್ಲ. ಹೀಗಾಗಿ ಆ ಸಾಲವನ್ನ ಕಂಪ್ಲೀಟ್ ಆಗಿ ಕಾರುಣ್ಯ ಮೇಲೆ ಹೊರಿಸಿರುವಂತಹ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಜೊತೆಗಿದ್ದಂತಹ ಸಂದರ್ಭದಲ್ಲಿ ಸಾಲಗಾರರಿಗೆ ಮನೆ ಅಡ್ರೆಸ್ ಅನ್ನು ಕೊಟ್ಟಿದ್ರು. ಆದ್ರೆ ಈ ಬಗ್ಗೆ ಯಾವಾಗ ಕಾರುಣ್ಯರಾಮ್ ಪ್ರಶ್ನೆಯನ್ನ ಮಾಡ್ತಾರೋ ಸಮೃದ್ಧಿಗೆ, ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ. ಇದರಿಂದ ಕಾರುಣ್ಯ ಮನೆ ಬಳಿ ಬರುವಂತದ್ದಾಗಿರಬಹುದು, ಅಂದ್ರೆ ಸಮೃದ್ಧಿಗೆ ಯಾರು ಸಾಲ ಕೊಟ್ಟಿರ್ತಾರಲ್ಲ ಅವರು ಕಾರುಣ್ಯ ಮನೆ ಬಳಿ ಬರುವಂತದ್ದಾಗಿರಬಹುದು ಮತ್ತು ಪ್ರಶ್ನೆಯನ್ನ ಮಾಡುವಂತದ್ದಾಗಿರಬಹುದು, ಸಾಲವನ್ನ ಹಿಂದಿರುಗಿಸಿ ಅಂತ ಹೇಳೋದಾಗಿರ್ಬಹುದು, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತಹ ಫೋಟೋ ಮತ್ತು ವಿಡಿಯೋಗಳಿಗೆ ಸಾಕಷ್ಟು ಅಶ್ಲೀಲ ಕಮೆಂಟ್ ಗಳನ್ನ ಮತ್ತು ಕೆಟ್ಟ ಪದ ಬಳಸಿ ಬೈಯುವಂತದನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇದೆ. ಈಗಾಗಲೇ ಆರ್.ಆರ್. ನಗರ ಪೊಲೀಸ್ ಠಾಣೆಗೆ ಕಾರುಣ್ಯ ಅವರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ, NCR ಕೂಡ ದಾಖಲಾಗಿರುತ್ತೆ. ಆದ್ರೆ ಇವು ಈ ಸಾಲಗಾರರ ಕಾಟ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಅಂದ್ರೆ ಸಮೃದ್ಧಿಗೆ ಹಣ ಕೊಟ್ಟಂತವರು ಏನಿದ್ದಾರೆ ಅವರು ಕಾರುಣ್ಯ ಹಿಂದೆ ಬಿದ್ದಿರುವಂತದ್ದು. ಅಂದ್ರೆ ಕಾರುಣ್ಯ ಬಳಿ ಸಾಕಷ್ಟು ಹಣ ಇದೆ, ಹೀಗಾಗಿ ಆಕೆಯನ್ನ ಪೀಡಿಸಿದ್ರೆ ಆಕೆ ಹಣ ಕೊಡಬಹುದು ಅನ್ನೋ ಒಂದು ಆಂಗಲ್ ನಲ್ಲಿ ಒಂದು ಸಾಲಗಾರರು ತುಂಬಾ ಕಾಟ ಕೊಡ್ತಾ ಇದ್ದಾರಂತೆ. ಮತ್ತು ಅವರ ಪೋಷಕರಿಗೂ ಕೂಡ ಸಾಕಷ್ಟು ಬೈಯುವಂತದ್ದಾಗಿರಬಹುದು ಮತ್ತು ಮನೆ ಬಳಿ ಬಂದು ಕಿರಿಕ್ ಮಾಡ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಕಾರುಣ್ಯ ಮಾಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಜೀವ ಬೆದರಿಕೆಯನ್ನು ಕೂಡ ಹಾಕ್ತಾ ಇದ್ದಾರೆ ಅನ್ನೋದು ಗಂಭೀರ ಆರೋಪ ಈಗ ಕಾರುಣ್ಯ ಅವ್ರ ಕಡೆಯಿಂದ ಬಂದಿದೆ. ಹೀಗಾಗಿ ನಿನ್ನೆ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಸ್ವತಃ ಕಾರುಣ್ಯ ಅವರು ಬರ್ತಾರೆ. ಕಾರುಣ್ಯ ಅವರು ಬಂದು CCP ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. FIR ಕೂಡ ರಿಜಿಸ್ಟರ್ ಆಗುತ್ತೆ ಮತ್ತು ತನಿಖೆ ಕೂಡ ನಡೆಯುತ್ತೆ. ಈಗ ಸಮೃದ್ಧಿ ಸೇರಿ ಒಂದು 6-7 ಜನರ ವಿರುದ್ಧವಾಗಿ ಕಾರುಣ್ಯರಾಮ್ ಅವರು ಒಂದು ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. ಹೀಗಾಗಿ FIR ದಾಖಲಿಸಿ ಯಾರೆಲ್ಲ ಈ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಏನೆಲ್ಲ ಕಮೆಂಟ್ ಹಾಕ್ತಿದ್ದಾರೆ ಮತ್ತು ಕಾರುಣ್ಯ ಅವರಿಗೆ ಏನೆಲ್ಲ ಶಬ್ದಗಳನ್ನ ಬಳಸ್ತಾ ಇದ್ದಾರೆ, ಈ ಆಂಗಲ್ ನಲ್ಲಿ ತನಿಖೆಯನ್ನು ನಡೆಸಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಈಗ FIR ಕೂಡ ದಾಖಲಾಗುತ್ತೆ. CCP ಪೊಲೀಸರು ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾರೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.